ಸಪ್ತಮಾತೃಕೆ ಶ್ರೀ ದೇವಿರಮ್ಮ ದೇವಸ್ಥಾನದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಭಕ್ತರು ಅರ್ಚಕರ ಅಸಮಾಧಾನ. ಹೌದು, ಸಾಲಿಗ್ರಾಮ ತಾಲೂಕಿನ ಇತಿಹಾಸ ಪ್ರಸಿದ್ಧ ದೇವಿತಂದ್ರೆ ಗ್ರಾಮದ ಸಪ್ತಮಾತೃಕೆ ಶ್ರೀ ದೇವಿರಮ್ಮ ದೇವಸ್ಥಾನಕ್ಕೆ ಪ್ರತಿನಿತ್ಯ ಆಗಮಿಸುವ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಎದುರಾಗಿದ್ದು, ಕೈಕಾಲು ತೊಳೆಯಲು ಹಾಗೂ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಎಂದು ಭಕ್ತರು ಹಾಗೂ ದೇವಸ್ಥಾನದ ಅರ್ಚಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನಕ್ಕೆ ದೂರದ ಊರುಗಳಿಂದಲೂ ನೂರಾರು ಭಕ್ತರು ಆಗಮಿಸುತ್ತಿದ್ದು, ದೇವರ ದರ್ಶನಕ್ಕೂ ಮುನ್ನ ಕೈಕಾಲು ತೊಳೆಯಲು ಸೂಕ್ತ ನೀರಿನ ವ್ಯವಸ್ಥೆ ಇಲ್ಲದಿರುವುದು ಭಕ್ತರಿಗೆ ತೊಂದರೆಯಾಗುತ್ತಿದೆ. ಅಲ್ಲದೆ ಕುಡಿಯುವ ನೀರಿನ ವ್ಯವಸ್ಥೆಯು ಸಮರ್ಪಕವಾಗಿಲ್ಲದ ಹಿನ್ನೆಲೆಯಲ್ಲಿ ಮಕ್ಕಳು, ವೃದ್ಧರು ಸೇರಿದಂತೆ ಭಕ್ತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವಸ್ಥಾನದ ನಿರ್ವಹಣೆಗೆ ಸಂಬಂಧಿಸಿದಂತೆ ತಾಲೂಕು ಆಡಳಿತ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿವೆ ಎಂದು ಭಕ್ತರು ಆರೋಪಿಸಿದ್ದಾರೆ. ಹಲವು ಬಾರಿ ಸಮಸ್ಯೆಯನ್ನು ಗಮನಕ್ಕೆ ತಂದಿದ್ದರೂ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಅರ್ಚಕರು ತಿಳಿಸಿದ್ದಾರೆ. ತಕ್ಷಣ ದೇವಸ್ಥಾನದಲ್ಲಿ ಕುಡಿಯುವ ನೀರು, ಕೈಕಾಲು ತೊಳೆಯಲು ನೀರಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕು. ಭಕ್ತರಿಗೆ ಅನುಕೂಲವಾಗುವಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಭಕ್ತರು ಹಾಗೂ ಅರ್ಚಕರು ಒತ್ತಾಯಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಸಾಲಿಗ್ರಾಮ ತಾಲೂಕಿನ ದೇವಿತಂದ್ರೆ ಗ್ರಾಮದ ಶ್ರೀ ಸಪ್ತಮಾತೃಕೆ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಜೊತೆಗೆ ಹೊರಗಡೆಯಿಂದ ಬಂದಂತಹ ಭಕ್ತಾದಿಗಳಿಗೆ ಕೈಕಾಲುಗಳನ್ನು ತೊಳೆದಕ್ಕೆ ಪ್ರಮುಖವಾಗಿ ನೀರಿನ ಸಮಸ್ಯೆ ಇದೆ ಅಂತೇಳಿ ಇಲ್ಲಿನ ಭಕ್ತಾದಿಗಳು ಹಾಗೂ ಪ್ರಮುಖ ಅರ್ಚಕರು ಹೇಳ್ತಾ ಇರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನಾನು ತಗೋತೀನಿ, ಬನ್ನಿ. ಇಲ್ಲಿ ತಂದ್ರೆ ದೇವಿರಮ್ಮ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಆಗಿರ್ಬೋದು ತಿಂಗಳ ಬರ್ತೀವಿ. ಇಲ್ಲಿ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಬಂದಾಗೆಲ್ಲ ನೀರಿನ ಕೊರತೆ ಇದೆ, ಮತ್ತೆ ನಲ್ಲಿ ಕೊರತೆಗಳು, ಕಾಲ್ ತೊಳೆಯಕ್ ಸಹ ನೀರಿಲ್ಲ. ಈ ವ್ಯವಸ್ಥೆ ಈಗ ಮುಜರಾಯಿ ಇಲಾಖೆಗೆ ಸೇರಿದಾಗ್ಲಿಂದ ಪ್ರಾಬ್ಲಮ್ ಆಗ್ತಿದೆ. ಮೊದಲು ಕಮಿಟಿ ಇತ್ತು, ಅವಾಗ ಯಾವುದೇ ತೊಂದರೆ ಇರಲಿಲ್ಲ. ಇತ್ತೀಚೆಗೆ ಮುಜರಾಯಿ ಇಲಾಖೆ ಸೇರ್ಕೊಂಡ ನಂತರ ಈ ತರ ಪ್ರಾಬ್ಲಮ್ಗಳಾಗ್ತಿದೆ. ಯಾವುದೇ ಗೌರ್ಮೆಂಟ್ ಅಥಾರಿಟಿ ಆಗಿರ್ಬೋದು ಪರಿಗಣನೆಗೆ ಬರ್ತಾ ಇಲ್ಲ, ವ್ಯವಸ್ಥೆನ ಸರಿ ಮಾಡ್ಕೊಡ್ತಾ ಇಲ್ಲ. ಈ ಮನವಿ ಕೊಟ್ಟರು ಕೂಡ ಅದನ್ನ ಏನು ಪರಿಗಣನೆ ತಗೊಳ್ತಾ ಇಲ್ದೇ ಇರೋದ್ರಿಂದ ಈ ತರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ. ಸಾಲಿಗ್ರಾಮ ತಾಲೂಕು ಹೊಸಕೋಟೆ ಗ್ರಾಮ. ಇಲ್ಲಿ ದೇವಿತಂದ್ರೆ ದೇವಸ್ಥಾನದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಯಾವ ಸೌಲಭ್ಯನೂ ಇಲ್ಲ. ಇಲ್ಲಿ ನೋಡಿದ್ರೆ ಎಲ್ಲ ವ್ಯವಸ್ಥೆ ಎಲ್ಲ ಇದಾಗಿದೆ, ದುರಸ್ಥಿತಿಯಾಗಿದೆ. ಇದನ್ನು ತುಂಬಾ ಮನವಿಯಿಂದ ಬೇಡ್ಕೊಳ್ತಾ ಇದೀವಿ. ಯಾವಾಗ ಬಂದ್ರು ನೀರೇ ಇಲ್ಲ, ಕಾಲ್ ತೊಳೆಯಕ್ಕಿಲ್ಲ ನೀರು, ತಿಂಡಿ ತಂದ್ರೆ ತಿನ್ನಕ್ಕಿಲ್ಲ. ಇಲ್ಲಿ ವ್ಯವಸ್ಥೆಗಳೇ ಸರಿ ಇಲ್ಲ. ನೀವು ದಯವಿಟ್ಟು ಇದನ್ನು ನಿಮ್ಮ ಮನವೊಲಿಸಿಕೊಂಡು ತುಂಬಾ ಹೃದಯದಿಂದ ನಮಗೆ ಸಂಧಿಸ್ಬೇಕೆಂದು ಬೇಡ್ಕೊಳ್ತಾ ಇದ್ದೀವಿ. ಹಿಂದೆ ಬಂದಿದ್ದಾಗ ತುಂಬಾ ಚೆನ್ನಾಗಿತ್ತು ವ್ಯವಸ್ಥೆ, ಕೈ ತೊಳೆಯಕ್ಕೆ, ಕಾಲ್ ತೊಳೆಯಕ್ಕೆ ನೀರೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ತುಂಬಾ ಬಂದ್ರೆ ದೇವಸ್ಥಾನಕ್ಕೆ ನೆಮ್ಮದಿ ಆಗ್ತಿತ್ತು. ಆದ್ರೆ ಇವಾಗ ನೋಡ್ರೆ ಅಕ್ಕಪಕ್ಕದಲ್ಲೆಲ್ಲ ಒಂದು ಏನಕ್ಕೂ ನೀರಿಲ್ಲ, ಕಾಲ್ ತೊಳೆಯಕ್ಕೂ ನೀರಿಲ್ಲ. ಇವಾಗ ಬಸ್ಸಿಂದ ಎಲ್ಲಾ ಕಡೆಯಿಂದ ಬಂದಿರ್ತಾರೆ, ಏನೇನೋ ತುಳ್ಕ ಬಂದಿರ್ತಾರೆ. ಅದ ಕಾಲ್ ತೊಳ್ಕೊಂಡು ಒಳಗಡೆ ಬರ್ಬೇಕು ದೇವಸ್ಥಾನ ಸನ್ನಿಧಿಗೆ. ಅದು ನಮಗ್ ಪಾಪ ಹೊರ್ತು ಅವ್ರಿಗಂತ ಇನ್ನೂ ಗೊತ್ತಿಲ್ಲ. ಈ ವ್ಯವಸ್ಥೆ ಎಲ್ಲಾನು ದೇವಸ್ಥಾನಕ್ಕೆ ಬರೋರ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾನು ತುಂಬು ಹೃದಯದಿಂದ ಕೇಳ್ಕೊಳ್ತೀನಿ. ಗ್ರಾಮದ ಅರ್ಚಕರು ನಾವು. ಇಲ್ಲಿ ನೀರಿನ ವ್ಯವಸ್ಥೆ ಮತ್ತೆ ಇನ್ನೊಂದು ಇಲ್ಲಿ ಕ್ಲೀನ್ ವ್ಯವಸ್ಥೆ ಏನೂ ಇಲ್ಲ. ಮೊದ್ಲು 2 ವರ್ಷದ ಹಿಂದೆ ಚೆನ್ನಾಗಿ ನಡ್ಕೊಂಡಾಯ್ತು ಊರು, ಮತ್ತೆ ಅರ್ಚಕರು ನೋಡ್ಕೊಂಡಾಯ್ತಿದ್ದು ಚೆನ್ನಾಗಿ ನಡೀತಿತ್ತು. ಈಗ ಗೋಲ್ಕ ಎಲ್ಲ ಮುಜರಾಯಿಗೆ ಸೇರ್ಕೊಂಡ್ಮೇಲೆ ಏನು ಅನಾನುಕೂಲ, ಭಾರಿ ಅನಾನುಕೂಲ ಆಗುತ್ತೆ. ಭಕ್ತಾದಿಗಳು ಐನೂರನ್ನ ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ. ನೀರಿಲ್ಲ, ಇನ್ನೊಂದಿಲ್ಲ. ಇಲ್ಲಿ ಐನೂರೊಳಗೆ ಭಾರಿ ಹಿಂಸೆ ಆಯ್ತಾ ಇದೆ. ಒಂದು ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಬಂದು ನೋಡ್ಲಿಲ್ಲ ಅಂದ್ರೆ ಮುಂದೆ ಭಾರಿ ಹೋರಾಟ ಮಾಡ್ಬೇಕಾಗತ್ತೆ. ಒಂದು ಪ್ರಕಟ ಮಾಡಿದ ತಕ್ಷಣ ಬಂದು ನೋಡ್ಬೇಕು ನೀವು. ಶ್ರೀ ಸಪ್ತಮಾತೃಕಾ ದೇವಿರಮ್ಮನವರ ದೇವಸ್ಥಾನದ ಗ್ರಾಮದ ವತಿಯಿಂದ ಮಾತಾಡ್ತಾ ಇರೋದು. ದಯವಿಟ್ಟು ಇಲ್ಲಿ ಹಿಂದಿನ ತಾಸುದಾರಗಳಿಗೆ ಇವಾಗ ತಾಸುದಾರ ಎಲ್ಲರೂ ಕೂಡ ಮನವಿ ಮಾಡಿದ್ದೀವಿ, ಶಾಸಕರಿಗೆ ಮನವಿ ಮಾಡಿದ್ದೀವಿ. ಏನ್ ಮಾಡಿದ್ರು ಕೂಡ ಗೋಲಕದ ಹಣವನ್ನ ತಗೊಂಡೋಗೋದಕ್ಕೆ ಮಾತ್ರ ಬರ್ತಾರೆ, ಮತ್ತೆ ಛತ್ರದ ಹಣವನ್ನ ತಗೊಂಡೋಗೋದಕ್ಕೆ ಬರ್ತಾರೆ. ಇಲ್ಲಿ ನಡೀತಾ ಇರತಕ್ಕಂಥ ಅವ್ಯವಸ್ಥೆಗಳು, ಮತ್ತೆ ಕಲ್ಯಾಣಿಯಲ್ಲಿ ನೀರಿಲ್ಲ, ಮತ್ತೆ ದೇವಸ್ಥಾನ ಸುತ್ತ ಕ್ಲೀನೆನ್ಸ್ಗೆ ಇದಿಲ್ಲ. ಒಂದು ಲೈಟ್ ಹಾಕಿ ಅಂದ್ರೂ ಕೂಡ 10 ಬಾರಿ ಹೇಳ್ಬೇಕು. ಒಂದು ನಲ್ಲಿಯನ್ನ ರೆಡಿ ಮಾಡ್ಸೋಕ್ಕೂ ಕೂಡ 16 ಬಾರಿ ಕೂಡ ಮನವಿ ಕೊಟ್ಟರು ಕೂಡ ಅದನ್ನ ಮಾಡಿಲ್ಲ. ದಯವಿಟ್ಟು ಈ ಮುಖಾಂತರನಾರು ಕೂಡ ನಮ್ಮ RG ನ್ಯೂಸ್ ಅಲ್ಲಿ ಪ್ರಕಟ ಆದ್ಮೇಲೆ ಆದ್ರೂ ಕೂಡ ಬಂದು ತಾವು ಇದ ಗಮನಕ್ಕೆ ತಗೊಂಡು ಇದನ್ನ ಪರಿಗಣಿಸಿ ಈ ವ್ಯವಸ್ಥೆನ ಬೇಗ ರೆಡಿ ಮಾಡ್ಕೊಡ್ಬೇಕಾಗಿ ನಾವು ಇದು ಮಾಡ್ತೀವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದ ಹೋರಾಟ ಮಾಡ್ಬೇಕಾಗುತ್ತೆ. ಅದನ್ನ ತಮ್ಮ ಮೂಲಕ ಹೇಳ್ಕೊಡ್ತೀವಿ. ದೇವಿತಂದ್ರೆ ಅರ್ಚಕರು ಮಾತಾಡ್ತಾ ಇರೋದು ಸಹ. ಇಲ್ಲಿ ನೀರಿನ ವ್ಯವಸ್ಥೆ, ಒಂದು ಲೈಟ್ ವ್ಯವಸ್ಥೆ ಏನೂ ಇಲ್ಲ. ಈಗ 3 ವರ್ಷದಿಂದ ಕಮಿಟಿ ಇದ್ದಾಗ ಮುಂದೆ ಎಲ್ಲ ನಡೀತಾ ಇತ್ತು. ಈಗ ಗೌರ್ಮೆಂಟ್ ಹಣ ತಗೊಂಡೋಗ್ತಾವ್ರೆ. ಇಲ್ಲಿ ಅಭಿವೃದ್ಧಿ ಕೆಲಸಗಳು ಒಂದೂ ಆಗಿಲ್ಲ, ಬರೀ ಅಲ್ಲಿ ಹೋಯ್ತಾವ. ಇದು ಏನು ದೇವಸ್ಥಾನಕ್ಕೆ ಒಂದು ನೀರಿನ ವ್ಯವಸ್ಥೆನೇ ಇಲ್ಲ, ಲೈಟ್ನ ವ್ಯವಸ್ಥೆನೇ ಇಲ್ಲ. ಮೇನ್ ಮೊದಲು ಲೈಟ್ ವ್ಯವಸ್ಥೆ, ಸುತ್ತ ಕಾಂಪೌಂಡ್ ಸುತ್ತೆಲ್ಲ ಸ್ವಚ್ಛತೆಗೆ ಒಂದು ಇಲ್ಲಿ ದೇವಸ್ಥಾನ ಒಳಗೆ ಸ್ವಚ್ಛತೆಗೆ ಯಾವುದೇ ಯಾರು ಏನು ಮಾಡ್ತಾರೆ. ಬರೀ
ನಾವು ಐನೂರುಗಳು ಬರೀ ದೇವಸ್ಥಾನ ಮಾಡೋದೇ ಐತೆ, ಒಳಗಡೆ ಪೂಜೆ ಪುರಸ್ಕಾರಗಳ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಸಹ. ತಂದ್ರೆ ಗ್ರಾಮದಲ್ಲಿ ಶ್ರೀ ಸಪ್ತಮಾತ್ರಿಕಾ ದೇವಿರಮ್ಮನವರ ದೇವಸ್ಥಾನದಲ್ಲಿ ಸುಮಾರು 2 ವರ್ಷಗಳಿಂದ ನೀರಿನ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದ್ದರಿಂದ ನಾನು ಸುಮಾರು ಸಲ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ರು, ಇವಾಗ ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂದ್ಕೊಂಡು ಮಾಡಿಲ್ಲ. ಭಕ್ತಾದಿಗಳು ಬಂದು ಗ್ರಾಮಸ್ಥರನ್ನ ಕೇಳ್ತಾರೆ ವಿನ ಬೇರೆ ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಕೇಳಲ್ಲ. ಐನೂರುಗಳಿಗೆ ಬೈತಾರೆ ಮತ್ತು ಗ್ರಾಮಸ್ಥರು ಬೈತಾರೆ. ಏನು ತೊಂದರೆ ಈ ಲೆವೆಲ್ಗೆ ಇದೆಯಲ್ಲ, ಅಟ್ಲೀಸ್ಟ್ ದೇವಸ್ಥಾನ ಎಷ್ಟೊಂದು ಇಂಪ್ರೂವ್ ಮಾಡಿದ್ದಾರೆ, ಆದ್ರೂ ನೀರನ್ನೊಂದು ವ್ಯವಸ್ಥೆ ಇಲ್ವಲ್ಲ ಅಂತೇಳಿ ನಮ್ಮ ಗ್ರಾಮಸ್ಥರಿಗೆ ತುಂಬ ನಾಚಿಕೆ ಆಗ್ಬಿಟ್ಟಿದೆ ಇದು ನಮಗೆ. ಅದರಿಂದ ನಾನು JJM ಅಲ್ಲಿ ನಾಗೇಂದ್ರ ಪ್ರಸಾದ್ ಅಂತ JJM ಕುಡಿಯುವ ನೀರು ಗ್ರಾಮೀಣ ಯೋಜನೆ ಅದಕ್ಕೆ ಅವರು ಕಮಿಷನರ್ ಆಗಿದ್ದರು. ಅವರು ಇಲ್ಲಿಗೆ ಬಂದು ನೋಡಿ ನೀರಿನ ಸಮಸ್ಯೆ ತುಂಬ ಇದೆ ಇಲ್ಲಿ, ಇದನ್ನು ಸ್ವಲ್ಪ JJM ಇಂದ ಸ್ವಲ್ಪ ಅಮೌಂಟ್ ಹಾಕ್ಸ್ಬಿಡಿ ಸರ್ ಅಂತ ಮಾತಾಡಿದೆ ನಾನು. ಮಾತಾಡಿದಾಗ ಅವರು AEE ಆನಂದ್ ಅವರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು ಮೈಸೂರಿಂದ ಒಂದು ತಂಡ ಬಂದು ಎಲ್ಲ ಪ್ಲ್ಯಾನ್ ಎಸ್ಟಿಮೇಟ್ ಎಲ್ಲ ಮಾಡಿಸ್ಕೊಂಡು ಹೋದರು. ಮಾಡಿಸ್ಕೊಂಡು ಹೋಗಿ ಆ ಪ್ಲ್ಯಾನನ್ನು ಅಪ್ರೂವಲ್ಗೆ ಕಮಿಷನರ್ ಕೊಟ್ಟರು. ಅವರು ಅಪ್ರೂವಲ್ ಮಾಡಿಸಿ 9.5 ಲಕ್ಷ ಹಣನ ಬಿಡುಗಡೆ ಮಾಡಿದ್ದಾರೆ. ಆ ಬಿಡುಗಡೆ ಮಾಡಿ ಇಲ್ಲಿಗೆ ಆಲೇ 1 ವರ್ಷಗಳಾಗಿದೆ. 1 ವರ್ಷ ಆದ್ರೂ ಇವತ್ತು ಕೆಲಸಗಳು ನಡೀತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ MLA ಅವರು ದಯಮಾಡಿ ಈ ಕಡೆ ಗಮನ ಹರಿಸಿ ಭಕ್ತಾದಿಗಳಿಗೆ ಮತ್ತು ಗ್ರಾಮಕ್ಕೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಭಕ್ತಾದಿಗಳಿಗೆ ಕಾಲು ತೊಳೆಯೋಕೆ ನೀರಿಲ್ಲ. ಇವತ್ತು ಪರಿಸ್ಥಿತಿ ಬಂದು ನೋಡಿದ್ರೆ ಹೆಂಗಾಗಿದೆ ಅಂದರೆ ಇಡೀ ನಮ್ಮ ಗ್ರಾಮಕ್ಕೆ ತುಂಬ ಕೆಟ್ಟ ಹೆಸರಾಗ್ಬಿಟ್ಟಿದೆ. ದಯಮಾಡಿ ನೀವುಗಳು 1 ವಾರದೊಳಗಡೆ ಇದನ್ನು ಸರಿಪಡಿಸಿ. JJMನಿಂದ ಅಮೌಂಟ್ ಇರೋದೇ ಮಾಡಿಸಿ ಸರ್, ಬೇರೆದೇನು ಬೇಡ. JJMನಿಂದ ಅಮೌಂಟ್ ಹಾಕ್ಸಿದ್ದೀವಲ್ಲ ನಾವೇ ಹೇಳಿ, ನಮ್ಮ ದೇವ್ರ ಭಕ್ತರು ಅವರೇನೆ ದೆಹಲಿಯಿಂದ ಸ್ಯಾಂಕ್ಷನ್ ಮಾಡಿಸಿ ತಾಲೂಕು ಆಡಳಿತ ಕೊಟ್ಟಿದ್ದಾರೆ. ತಾಲೂಕು ಆಡಳಿತ ಕೊಟ್ಟ ಮೇಲೆ ಕೆಲಸ ಮಾಡಬೇಕಾದ ಧರ್ಮ ಯಾರ್ದು? ಆ ಆಡಳಿತದವ್ರು ಮಾಡಬೇಕು. ಆದರೂ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅದನ್ನು ದಯವಿಟ್ಟು ನೀವು ಒಂದು ತನಿಖೆ ಮಾಡಿ ನಮ್ಮ ಗ್ರಾಮಕ್ಕೆ ಮತ್ತು ದೇವಸ್ಥಾನಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ, ದಯಮಾಡಿ ಬೇಡ್ಕೋತೀನಿ. ನಮ್ಮ ಸ್ಥಳೀಯ ಶಾಸಕರು KNR ತಾಲೂಕು ಹಾಗೂ ಮಿರ್ಲೆ ಹೋಬಳಿ ದೇವಿತಂದ್ರೆ ಗ್ರಾಮದಲ್ಲಿ ನೆಲೆಸಿರುವ ಸಪ್ತಮಾತಿಕ ಆದಿಶಕ್ತಿ ದೇವಿರಮ್ಮ ಅಂದರೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಹಾಗೂ ತಾಲೂಕಿನಲ್ಲಿ ಈ ತಾಯಿ ಸನ್ನಿಧಿಗೆ ಪ್ರತಿ ವಾರ ಅನ್ನದೆ ಪ್ರತಿ ದಿವಸ ಬರುವ ಕಾಲದಲ್ಲಿ ಒಂದು ಬೋರಲ್ಲಿ ಒಂದು ತೊಟ್ಟು ನೀರಿಲ್ಲ. ನಮ್ಮ ಶಾಸಕರು ಹಾಗೂ ತಹಸೀಲ್ದಾರ್ಗಳು ನಾವು ಅರ್ಚಕರಾಗಿ ಅವರ ಕೈಲೇ ತೂ ಅನ್ಸ್ಕೊಳ್ಳೋಕೆ ಪರಿಸ್ಥಿತಿಯಲ್ಲಿ ನಿಂತಿದ್ದೀವಿ. ಯಾಕೆಂದ್ರೆ ಅರ್ಚಕರಿಗೆ ನಮ್ಗೆ ಬಂದಂತ ಅರ್ಚಕರು ಹೊರಗಡೆ ಸ್ಲಿಪ್ಪರ್ ಹಾಕೊಂಡ್ ಬಂದಿರ್ತಾರೆ, ಹೊರಗಡೆ ಏನಾರೇ ಒಂದು ತಿನ್ಕೊಂಡ್ ಬಂದಿರ್ತಾರೆ, ಕೈಕಾಲು ತೊಳ್ಕೊಂಡು ಒಂದು ನೀರ್ ಹಾಕೊಂಡು ಒಳಗಡೆ ಹೋಗೋಣ ಅಂತ ಅವ್ರಿಗೆ ಭಯ. ನೀರಿಲ್ವಲ್ಲ, ನಮ್ಮನ್ನೇ ಬೈತಾ ಇರೋದು ಈಗ ಅವರು ಅರ್ಚಕನ. ನಿಮ್ಮ ತಹಸೀಲ್ದಾರನ್ನ ಹಾಗೂ ಅಧಿಕಾರಿಗಳು ದಯವಿಟ್ಟು ನಮ್ಮ KNR ತಾಲೂಕು ದೇವಿತಂದ್ರೆ ಗ್ರಾಮದಲ್ಲಿ ನೆಲೆಸಿರುವ ಸಪ್ತಮಾತಿಕ ಆದಿಶಕ್ತಿ ಎಂದರೆ ಅಜ್ಜಮ್ಮ, ವರಣಮ್ಮ, ಕಾಳಮ್ಮ, ಭದ್ರಮ್ಮ, ನಾಗಬಲ್ದಮ್ಮ, ಮುರುಮಕ್ಕಮ್ಮ, ಚಂದ್ರಕಾಂತಮ್ಮ, ವೀರಭದ್ರೇಶ್ವರ, ಬಂಬರೇಶ್ವರ ಸ್ವಾಮಿ, ಭೈರವೇಶ್ವರ, ಆಲ್ದುಮರ್ದಮ್ಮ, ಈಶ್ವರ, ಪಾರ್ವತಿ ನೆಲೆಸಿರೋ ಜಾಗ ಇದು. ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಬರುತ್ತಾ ಇದ್ದಾರೆ. ಹಾಗೂ ಯಾವುದೇ ಒಂದು ಸೌಲಭ್ಯ ಇಲ್ಲಿ ನಮ್ಮ ಇದರಲ್ಲಿ 2 ವರ್ಷದಿಂದ ಆಚೆಗೆ ನಾವು ಊರು ಗ್ರಾಮಸ್ಥರು ಅಕ್ಕಪಕ್ಕ ತಂದ್ರೆ ಕೊಪ್ಪಲು ಹಾಗೂ ತಂದ್ರೆ ಎಲ್ಲಾ ಕೋಮಾರುಗಳು ಸೇರ್ಕೊಂಡು ಈ ಸನ್ನಿಧಿಯಲ್ಲಿ ಪ್ರತಿ ಒಂದು ಯಾವುದೇ ಒಂದು ತೊಂದರೆ ತಾಪತ್ರೆ ಇಲ್ದಂಗೆ ಬಂದಂತ ಭಕ್ತಾದಿಗಳಿಗೆ ನಾವೇ ಮೀಟಿಂಗ್ ಮಾಡಿ ಆ ದೇವಾಲಯಕ್ಕೆ ಏನು ಬೇಕು ಸೌಲಭ್ಯ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ದಾವ್. ಇತ್ತೀಚೆಗೆ 2 ವರ್ಷದಿಂದ ಈಚೆಗೆ ಯಾವುದೂ ಸೌಲಭ್ಯ ನಮಗೆ ಕೊಡ್ತಾ ಇಲ್ಲ. ಹಾಗೂ ತಹಸೀಲ್ದಾರ್ ಬರ್ತಾರೆ, ಊರ್ ಕಮಿಟಿ ಜನ ಕರೆಯಲ್ಲ, ಗೋಲ್ಕ ಹೊಡ್ಕೊಂಡು ಹೋಯ್ತಾರೆ. ಪ್ರತಿಯೊಂದು ಇಲ್ಲಿ ಏನು ಒಂದು ನಲ್ಲಿ ಮುರಿದೋಗಿದೆ, ಆ ನಲ್ಲಿ ನೋಡಲ್ಲ. ಒಂದ್ ಬೋರ್ ಮೋಟರ್ ಸುಟ್ಟೋಗಿದೆ, ಅದ್ ನೋಡಲ್ಲ. ನಾವು ಪಂಚಾಯತಿಲಿ ಹೋಗಿ ಕೇಳಕ್ಕಾಗತ್ತ? ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA ಅವರು, ಶಾಸಕರು ರವಿಶಂಕರ್ ಅವರೇ, ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಹೇಳಿ ನಮ್ಮ ಊರಿನ ಮರ್ಯಾದೆ ಕಾಪಾಡಿ, ಬಂದಂತ ಭಕ್ತಾದಿಗಳು ಕಾಪಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನ ಬರುತ್ತೆ ಇರೋದಕ್ಕೆ ಕೈಕಾಲು ತುಳಿಯಕ್ ನೀರಿಲ್ಲ ಅಂದ್ರೆ ನಮ್ಗೆ ನಾಚಿಕೆ ಕೇಡಾಯ್ತಾ ಇದೆ. ನಾವು ಅರ್ಚಕರು ಎಷ್ಟು ಚೌರ್ಗೆ ನೀರ್ ತರಲಿ ನಮ್ಮನಿಂದ? 5 ಚೌರ್ಗೆ ತರ್ಬೋದು, 10 ಚೌರ್ಗೆ ತರಬಾರ್ದು. 100 ಚೌರ್ಗೆ ನೀರ್ ತಂದೇನೋ ಅರ್ಚಕರು ಪೂಜೆ ಮಾಡಕ್ ಆಯ್ತದ? ಗೋಲ್ಕು ದುಡ್ಡು ಎಲ್ಲೋಯ್ತಾ ಇದೆ? ಅದು ಮಾಡಿ, ನಿಮ್ಗೇನ್ ಕೈಯಿಂದ ಮಾಡ್ಬೇಡಿ. ಕೈಯಿಂದ ಯಾರೂ ಮಾಡ್ಬೇಕಾಗಿಲ್ಲ, ಯಾವ ಗೌರ್ಮೆಂಟ್ ಅಫೀಸರ್ಸ್ಗಳು ಏನು ಮಾಡ್ಬೇಕಾಗಿಲ್ಲ.
ಇಲ್ಲಿ ಬರುವಂತ ಆದಾಯ ನಮ್ಮ ಭಕ್ತಾದಿಗಳು ಕೊಡುವಂತ ಆದಾಯದಲ್ಲಿ ನೀವು ಮಾಡಿ ಸಾಕು, ಇನ್ನೇನು ಬೇಡ ಆಯ್ತಾ. 100 ಕಿಲೋಮೀಟರ್ 200 ಕಿಲೋಮೀಟರ್ ಇಂದ ಬಂದಿರ್ತಾರೆ, ಅವ್ರು ಊಟ ತುಂಬ್ಕೊಂಡ್ ಬಂದಿರ್ತಾರೆ, ಕುಡಿಯಕ್ ನೀರಿಲ್ಲ. ಇವತ್ತು ನಾವು 500 ಮನೆ ತಂದೆ ಅವ್ರಿಗೆ ಆ ತೋಪ್ನಲ್ಲಿ ಮರದಡಿ ಕೂತ್ಕೊಂಡು ಊಟ ಮಾಡ್ತಾರೆ, ಅವ್ರಿಗೆ 500 ಮನೆ ತಂದೆ ಅವ್ರಿಗೆ ನೀರ್ ಕೊಡ್ತಾ ಇದೀವಿ. ಅದು ನಿಮ್ಗೆ ಗೊತ್ತಾಯ್ತೆ ಅಲ್ವಾ. ಇನ್ನು ವಾರದಲ್ಲೇ ಎಲ್ಲ ಪ್ರತಿ ಒಂದು ಈಗ ಸೌಲಭ್ಯ ಬರಬೇಕು, ಇಲ್ಲ ಅಂದ್ರೆ ಮುಂದೆ ಹೋರಾಟಗಳು ಜಾಸ್ತಿ ನಡೀತವೆ.